ಇಲ್ಲ. ಓಕೆ. ಮಾಡಿದಕ್ಕೆ ಸಕ್ಸಸ್ ಆಗ್ಯದ ಸರ್. ನಾವು 18 ಕ್ವಿಂಟಲ್ ಕಡ್ಡಿ ತೆಗೆದು 1 ಲಕ್ಷ ರೂಪಾಯಿ, 2 ಲಾಖ ರೂಪಾಯಿ 1 ಫೀಟ್ ಹೈಟ್ ಆದಾಗ ಬೂದಿ ಕೊಟ್ಟಿದ್ರೆ ನೋಡ್ರಿ 1 2 9 10 12 13 14 15 ಅದ್ರ ಆದ್ಮೇಲೆ ಮತ್ತೇನಾದ್ರು ಗೊಬ್ಬರ ಹಾಕಿರಿ ಸರ್? ಎಲ್ಲ ನೋಡಿ ಸರ್, ಎಲ್ಲ ರೈತರು ಇದೇ ಥರ ಮಾಡ್ಕೊತೋದ್ರಿ ಲಾಸ್ ಮದಿ ಇರಲ್ಲ. ಹಲೋ ಸ್ನೇಹಿತರೆ, ಸ್ವಾಗತ ಸಲ್ ಕೃಷಿಗೆ. ನಾನು ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರ್ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತು ನಾನು ಕುಂಶಿ ಊರಾಗಿದ್ದೀನಿ. ನಮ್ಮ ಜೊತೆ ಮಲ್ಲಿಕಾರ್ಜುನ್ ಸರ್ ಇದ್ದಾರೆ. ಅವ್ರು ನೋಡ್ರಿ ಹಿಂದೆ ಪಪ್ಪಾಯ ಜೊತೆ ಗೋಧಿ ಹಾಕ್ಯಾರ ನೋಡ್ರಿ. ಪಪ್ಪಾಯ ಆಲ್ರೆಡಿ ಕಟಾವು ಮಾಡ್ಯಾರ, ಇದ್ರೊಳಗೆ ಗೋಧಿ ಹಾಕ್ಯಾರ. ಇದಕ್ಕಿಂತ ಮುಂಚೆ ಕಡ್ಲಿನೂ ಹಾಕ್ಯಾರ ಸರ್. ಸೊ ಈ ವಿಡಿಯೋ ಒಳಗೆ ಸರ್ ಯಾವ ಥರ ಪ್ರಾಕ್ಟೀಸ್ ಮಾಡ್ತಾರೆ, ಎಷ್ಟು ವರ್ಷಿನ ಮಾಡ್ತಾರೆ ಅಂತೇಳಿ ಈ ವಿಡಿಯೋ ಒಳಗೆ ನಿಮ್ಗೆ ತೋರಿಸ್ತೀವಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ರಿಕ್ವೆಸ್ಟ್ ಏನಂದ್ರೆ, ಇದು ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ರೈತರು ಶೇರ್ ಮಾಡಿರಿ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ನೀವು ಎಷ್ಟು ವರ್ಷದಿಂದ ಇದು ಅಗ್ರಿಕಲ್ಚರ್ ಮಾಡ್ತೀರಿ ಸರ್? ಸರ್ ನಾನು ಒಂದು 10-12 ವರ್ಷ ಆಯ್ತು ಸರ್. 10-12 ವರ್ಷ ರೀ? ಆಯ್ತು ಸರ್. ಓಕೆ ಸರ್. ಓಕೆ. ಇದು ಪಪ್ಪಾಯದ ಐಡಿಯಾ ಹೆಂಗೆ ಬಂತು ಸರ್ ನಿಮಗೆ? ಪಪ್ಪಾಯ ಜೊತೆ ಈಗ ನಾವು ಮಾತಾಡಿದಾಗ ಕಡ್ಲಿ ಹಾಕಿರಿ ಅಂತ ತಿಳ್ಕೊಂಡು ಹೇಳಿದ್ರಿ, ಈಗ ಗೋಧಿ ಹಾಕಿರಿ, ಆಮೇಲೆ ಪಪ್ಪಾಯನೂ ಆದ ತೆಗ್ದಿರಿ. ಅಂದ್ರೆ ಮೂರು ಒಂದು ಬೆಳೆ ಒಳಗೆ ಮೂರು ಆದ ತೆಗ್ದಿರಿ ಸರ್. ಹೆಂಗೆ ರೀ ಅದು ಪ್ರಾಕ್ಟೀಸ್ ನಮ್ಮ ರೈತರಿಗೆ ಹೇಳಿ ಸ್ವಲ್ಪ? ಸರ ನಾವು ಆತಂತ ಮಾಡಿಲ್ಲ ಸರ್, ನಾವು ಟ್ರೈ ಮಾಡಿದೇವ್ರಿ, ಆತದ ಇಲ್ಲ. ಓಕೆ. ಮಾಡಿದಕ್ಕೆ ಸಕ್ಸಸ್ ಆಗ್ಯದ ಸರ್. ನಾವು ಸಕ್ಸಸ್ ಆಗ್ಯದ ಸರ್. ಓಕೆ. ಈಗ ನಾವೇನು ಮಾಡಿದ್ವಿ ಸರ್, ಫಸ್ಟ್ ಪಪ್ಪಿ ಹಚ್ಚದಾಗ ಕಡ್ಡಿ ಹಾಕೊಂಡಿದ್ವಿ ಸರ್. ಅಂದ್ರೆ ಯಾವ ತಿಂಗಳಾಗ ಪಪ್ಪಾಯ ಹಚ್ಚಿರಿ ಅದು? ನಾ ಜನವರಿದಾಗ ಹಚ್ಚಿದೆ ಸರ್. ಜನವರಿ ಅಂದ್ರೆ ಹೋದ ವರ್ಷ ಜನವರಿ 2025 ಜನವರಿ ಹಚ್ಚಿರಿ ಸರ್. ಆ ಟೈಮ್ನಾಗ ಏನು ಹಚ್ಚಿರಿ? ಕಡ್ಡಿ ಬಿತ್ಕೊಂಡಿದ್ದೆ ಸರ್. ನಾನು ಕಡ್ಲಿ ತೊಗೊಂಡ್ರಿ? ಕಡ್ಡಿ ಬಿತ್ತಿದೆ ಸರ್ ಒಳಗ್ರಿ. ಓಕೆ. ಕಡ್ಲಿದಾಗೆ ನಾ ಪಪ್ಪಾಯ ಕುಣಿಸಿದೆ ಸರ್. ಕಡ್ಲಿ ಒಳಗೆ ಪಪ್ಪಾಯ ರೀ? ಸ್ವಲ್ಪ ಒಂದು 2 ಫ್ಯಾಕ್ಟ್ ಗ್ಯಾಪ್ ಬಿಟ್ರಿ ಪಪ್ಪಾಯ ಕುಣಿಸಿದ್ರಿ. ಓಕೆ ಸರ್. ಅದು ಮುಂದೆ ಇರ್ತಾ ಗಿಡ ಹೈಟ್ ಆದಂಗ ಕಡ್ಲಿ ಬಿ ಹೈಟ್ ಆಗ್ಯದ್ರಿ, ಗಿಡ ಬಿ ಹೈಟ್ ಆಗ್ಯಾವ್ರಿ. ಓಕೆ ಸರ್. ಅದಕ್ಕೆ ಪಪ್ಪಾಯಿಗೆ ಸ್ವಲ್ಪ ಅದರಿಂದ ನನ್ನ ಪಪ್ಪಾಯ ಸ್ವಲ್ಪ ಉಳ್ದಂಗ್ರಿ, ರೋಗ ಸ್ವಲ್ಪ ಕಮ್ಮಿ ಬಂದಂಗ ಅದಕ್ಕೆ. ಹೌದೇನು ಸರ್? ಕಡ್ಲಿಲಿಂದ ಆ ಭೂಮಿನೂ ಚೆನ್ನಾಗಿ ಆಗಿರ್ಬೋದು ಸರ್. ಭೂಮಿ ಇಂಪ್ರೂವ್ ಆಗ್ತಲ್ಲ ಸರ್, ಉಳಿತಿಂದ್ರಿ ಪೂರ ತಾಕತ್ ಕೊಟ್ಟಂಗತ್ತಲ್ಲ ಸರ್. ಓಕೆ. ಅಂದ್ರೆ ಎಷ್ಟು ಕ್ವಿಂಟಲ್ ತೆಗ್ದಿರಿ ಸರ್ ನೀವು? ಸರ್ ನಾನು ಒಂದು 18 ಕ್ವಿಂಟಲ್ ಕಡ್ಲಿ ತೆಗ್ದಿನಿ ಸರ್. ಎಷ್ಟು ಎಕರೆ ಅದ ಸರ್ ಪೂರ ಪಪ್ಪಾಯದು? 1 ಅಡಿ ಚಕ್ಕರ್ ಅದ ಸರ್. ಅಡಿ ಚಕ್ಕರ್ನಾಗ 18 ಕ್ವಿಂಟಲ್ ನೀವು ಕಡ್ಲಿ ತಗೊಂಡಿ ಸರ್. ಫಸ್ಟ್ 3-4 ತಿಂಗಳಾಗ? 3-4 ತಿಂಗಳದ ಸರ್. ಅದೇ ಮಾರ್ಕೆಟ್ ರೇಟ್ ಹೆಂಗಿತ್ತು ಸರ್ ಅದು? 5.5 ಹಿಡ್ಕೊಂಡು 6 ತನಕ ಹೋಗಿ ಸರ್. 5.5 ಅಂದ್ರೆ ಅಂದಾಜ ನಿಮಗೆ ಎಷ್ಟು ನೀವು ಆದಾಯ ಬಂದ ಸರ್? ಎಲ್ಲ ಖರ್ಚು ತೆಗ್ದಿ ಕಡ್ಲಿದೆ 1 ಲಕ್ಷ ರೂಪಾಯಿ ಆದಾಯ ಬಂದ ಸರ್. ಅವಾಗ 1 ಲಕ್ಷ ರೂಪಾಯಿ ಫಸ್ಟ್ ಆದಾಯ ಬಂದ್ರಿ ನಿಮಗೆ? ಬಂದ ಸರ್. ಪಪ್ಪಾಯದ ಎಷ್ಟು ಬಂದ್ರಿ ನಿಮಗೆ? ಪಪ್ಪಾಯ ಸರ ಒಂದು 2 ಲಾಖ ರೂಪಾಯಿ ಬಂದ ಸರ್. ಅದಕ್ಕೆ ಎಲ್ಲ ಲೆವೆಲ್ ನಂದು ಖರ್ಚಾಗ್ಯದ ಸರ್ 2 ಲಾಖ ರೂಪಾಯಿ. ಅದಕ್ಕೆ ಲೆವೆಲ್ ಆಗ್ಯದ ಸರ್. ಲಾಸ್ ಇಲ್ಲ. ಈ ವರ್ಷ ರೋಗ ಅದಲ್ಲ ಸರ್, ರೋಗ ಸಲಕ್ಕಾಗಿ ಮಳೆ ಬಿದ್ದು ಎಫೆಕ್ಟ್ ಆಗ್ಯದ ಸರ್. ಓಕೆ. ಅದಕ್ಕೆ ಮ್ಯಾಚಿಂಗ್ ಆಗ್ಯದ. ನಿಮ್ ಕಡ್ಲಿ 1 ಲಕ್ಷ ರೂಪಾಯಿ ಪ್ರಾಫಿಟ್ ಆಗ್ಯದ. ಕಡ್ಲಿ ಪ್ರಾಫಿಟ್ ಆಗ್ಯದ ಸರ್. ಈ ಗೋಧಿ ಹಾಕಿರಿ? ಈ ಗೋಧಿ ಯಾವ ತಿಂಗಳು ಹಾಕಿರಿ ಸರ್? ಇದು ಗೋಧಿ ಸರ್ ನವೆಂಬರ್ದಾಗ ಮೊದಲೇ ಫಸ್ಟ್ ನವೆಂಬರ್ ಮೊದಲೇ ಹಾಕೊಂಡಿ ಸರ್. ನವೆಂಬರ್ ಈಗ 2025 ನವೆಂಬರ್. ಜನವರಿ ಫೆಬ್ರವರಿ ನಡೆದ, ಮಾರ್ಚ್ ನಡೆದ ಸರ್. ಓಕೆ. ಇದು ಎಷ್ಟು ತಿಂಗಳು ಸರ್ ಗೋಧಿ? ಅದು ಗೋಧಿ ನೋಡಿ ಸರ್ 3 ತಿಂಗಳು ರೀ. 3 ತಿಂಗಳೇನು ಸರ್? 3 ತಿಂಗಳದಾಗ ಕಟಾವ್ರಿ ಈಗ ಬಂದ ಸರ್. ಈಗ ಅಲ್ಲಿ ಕಟಾವ್ ನಡೆದೈತಿ ನಿಮ್ಮ ಕಡೆ? ನಡೆದ್ರಿ. ಹೌದೇನು ಚಾಲು ಮಾಡಿವಿ ಸರ್. ಸರ್ ಇದು ಯಾವ್ದ್ರಿ ವೆರೈಟಿ? ಇದು ಬೀಜ ರೀ? ಇದು ನಿರ್ಮಲ ಅಂತ ಸರ್. ನಿರ್ಮಲ ಬೀಜ ರೀ? ನಿರ್ಮಲ ರೀ. ಅಂದ್ರೆ 3 ಎಕರೆಗೆ ಎಷ್ಟು ಕೆಜಿ ಹಾಕಿರಿ ಸರ್ ಇದು? 3 ಎಕರೆ ಅಂದ್ರೆ 30 kg ಬಿದ್ದಾವ ಸರ್. 30 kg ರೀ? ಅಂದ್ರೆ ನಾವು ಸರ ಬಿತ್ತಿಲ್ರಿ, ನಾವು ಚೆಲ್ಲಿನ್ರಿ. ಕೈಲಿಂದ ಚೆಲ್ಲಿರಿ? ಕೈಲಿಂದ ಸ್ಟೆಪ್ ಬೈ ಸ್ಟೆಪ್ ಸಾಲ ಬಿಟ್ಟು ಚೆಲ್ಕೊಂಡೇನ್ರಿ. ಖಾಲಿ ಗೋಧಿ ಚೆಲ್ಲಿರಿ, ಅದ್ರ ಜೊತೆ ಏನಾರ ಮಿಕ್ಸ್ ಮಾಡಿದ್ರಿ ಸರ್? ಇಲ್ಲ ಸರ್, ಫಸ್ಟ್ ನಾನು ಗೊಬ್ಬರ ಚೆಲ್ಲಿನ್ರಿ. ಗೊಬ್ಬರ ಯಾವ ಚೆಲ್ಲಿರಿ ಸರ್? ಪಪ್ಪಿ ಸಲಕ 9-24 ಗೊಬ್ಬರ ಹಾಕಿನ್ರಿ. 9-24 ಗೊಬ್ಬರ ಚೆಲ್ಲಿನ್ರಿ. ಅದು ಫಸ್ಟ್ ಚೆಲ್ಕೊಂಡೇನಿ ಸರ್. ಆಮೇಲೆ ಗೋಧಿ ಬೀಜ ತೊಗೊಂಡು ಚೆಲ್ಕೊಂಡೇನ್ರಿ. ಗೋಧಿ ಬೀಜ ಏನಿಲ್ಲ ಸರ್, ನಾವು ಕೈಲಿಂದೇ ಈಗ ಮೆಂತಿ ಪಲ್ಯ ಅದು ಚೆಲ್ತಲ್ಲ ಸರ್, ಆ ಥರ ಚೆಲ್ಕೊಂಡೇನ್ರಿ. ಓಕೆ. ಚೆಲ್ಲಿರಿ ಸರ್? ಚೆಲ್ಲಿನಿ ಸರ್. ಚೆಲ್ಲಿದ ಬೆಳಕ್ರಿ ಮತ್ತೆ ಅವತ್ತಿನ ದಿವಸ ರೂಟರ್ ಹೊಡೆದಿನಿ, ಸಣ್ಣ ಗಾಡಿ ರೂಟರ್ ರೀ. ಸಣ್ಣ ಗಾಡಿ ರೂಟರ್ ಮಿಕ್ಸ್ ಮಾಡ್ಕೊಂಡಿದೆ ಸರ್. ಓಕೆ. ಸರ್. ನಡುವೆ ರೀ ರೂಟರ್ ಆದ ಬೆಳಕ್ರಿ ನೀರು ಕೊಟ್ಟಿನ್ರಿ ಒಂದು 2 ದಿವಸ ಬಿಟ್ಟು ಕೇಸನ. ಅದು ನೀರು ಭೀ ಹಸಿ ಇತ್ತಲ್ಲ ಸರ್, ಸ್ವಲ್ಪ ಎದ್ದಿತ್ರಿ, ನೀರು ಕೊಟ್ಟಿನಿ. ರನ್ನಿಂಗ್ ಆಗ್ಯದ ಸರ್. ಅದು ರನ್ನಿಂಗ್ ಆಗ್ಯದ. ಬೂದಿ ಯಾವಾಗ ಕೊಟ್ರಿ ಸರ್? ಬೂದಿ ಸರ ಪೂರಾ 1 ಫೀಟ್ ಹೈಟ್ ಆದಾಗ ಬೂದಿ ಕೊಟ್ಟಿ ನೋಡಿ ಸರ್. 1 ಫೀಟ್ ಹೈಟ್ ಆದಾಗ ಬೂದಿ ಕೊಟ್ರಿ? ಆಕ್ಚುಲಿ ಬೂದಿ ನಾವು ಏನ್ ಮಾಡ್ತೇವೆ ಸರ್, ಏನು ಉಪಯೋಗ ಇಲ್ಲ ಅಂತಾರು. ಬೂದಿನೇ ಆಕ್ಚುಲಿ ಬೂದಿ ಅಂದ್ರೆ ನಾವು ಕಡ್ಗಿ ಸುಟ್ಟಿದ್ಮೇಲೆ ಬೂದಿ ಇರ್ತದ್ರಿ, ಅದೇ ರೀ? ಆ ಮನ್ಯಾಗ ಇರ್ತಲ್ಲ ಸರ್, ಮನೆಗೆ ನಾವು ಒಲೆ ಹಚ್ಚಿ ಬೂದಿ ಇರ್ತಲ್ರಿ, ಅದು ಆಯ್ತು. ನಾವ್ ಎಲ್ಲರೂ ಡಿಗ್ಗಿ ಹಾಕಿ ಉರಿ ಹಚ್ಚಿದಿರ್ತಲ್ಲ, ಅದು ಬೂದಿ ತಂದು ಬಿ ನಾವು ಹೊಡಿಬೋದು. ಇದಕ್ಕೆ ಇದು ಕುಡಿಬೋದು? ಅದ್ರಾಗ ಏನ್ ಕಂಟೆಂಟ್ ಇರ್ತದೆ ಸರ್? ಹಂಗ ಸರ್ ಅರ್ಧಾಗ ಬಹಳಷ್ಟು ಅಂತ ಹೇಳ್ತಾರೆ ಇದಕ್ಕೆ. ನನಗ್ರಿ ಈಗ ಅದ್ರಲಿಂದ ಎಫೆಕ್ಟ್ ಆಗ್ಯದಮ್ಮ ಅಂತ ನೋಡ್ರಿ ನಂಗೆ. ಇಲ್ಲ ಸರ್, ಈಗ ಬೇರೆ ಕಡೆ ನಾನು ಗೋಧಿ ನೋಡಿನ್ರಿ, ಎಲ್ಲ ತೆನ್ನಿ ಒಳಗ 5, 6 ಅಷ್ಟೇ ಇರ್ತದ್ರಿ. ನಿಮ್ಮ ಕಡೆ ನೋಡ್ರಿ ಎಷ್ಟವ ಅಂದ್ರೆ ನೋಡ್ರಿ 1 2 3 4 5 6 7 8 9 10 12 13 14 15 ಅವ ರೀ. ಇವು ಒಂದು ಗೇಣ್ ಅದಂಗ ಸರ್ ಇದು?
ಸರ ಬೂದಿ ನಾವಂತೇಳಿ ಸರ್ ಬೂದಿ ಭಾಳ ಇದು ಅದರ ಮಹತ್ವಪೂರ್ಣ ಸರ್ ನಾವಂತೇವೆ ಬೂದಿ ಅಂತ ಹೇಳಿ ಸರ್ ನಾವು ಗೌರ್ಮೆಂಟ್ ಖಾತೆ ಹಾಕ್ತೇವ್ರಿ ಅದಕ್ಕಿಂತ ಹೆಚ್ಚಿಗೆ ಇದ್ದಾಗ ಪ್ರೋಟೀನ್ ಇದಾವ್ರಿ ಪರ ಹೌದೇನು ಸರ್ ಮೈಕ್ರೋನ್ಯೂಟ್ರಿಯೆಂಟ್ ಎಲ್ಲ ಸಿಗ್ತದೆ ಎಲ್ಲ ಸಿಗ್ತದೆ ಸರ್ ಯಾರು ಒಂದು ಬೂದಿನಾಗ ನಾವೇನ್ ಮಾಡ್ತೇವೆ ಬೂದಿ ಅಂತೇಳಿ ನೆಗೆಟಿವ್ ಮಾಡ್ಕೊತೀವಿ ಬಿಡ್ತೇವ್ರಿ ಅದಕ್ಕೆ ಜಮಾಯಿಟ್ ನಾವು ಸ್ವಲ್ಪ ಈಗ ನಾವು ಬೆಳ್ಳುಳ್ಳಿಗೆ ಅದು ಹೊಡಿತಲ್ಲ ಸರ್ ಅದಕ್ಕೆ ಹೊಡಿತಾರೆ ಬೂದಿ ಕಂಪಲ್ಸರಿ ಬೆಳ್ಳುಳ್ಳಿ ಬೂದಿ ಬೇಕೇ ಬೇಕ್ರಿ ಅದು ಗೋಧಿಗೂ ಬೇಕ್ರಿ ಅದು ಬೇಕ್ರಿ ಓಕೆ ಸರ್ ಹೊಡೆದ್ರೆ ಸರಿಯಾಗಿ ಬರ್ತಾವ ಅಂಬದ್ರಿ ಮತ್ತೆ ನಾವು ಆಮೇಲೆ ಸರ್ ಇದು ಈಗ ಒಂದು ಫೀಟ್ ಆದ್ಮೇಲೆ ಬೂದಿ ಹಾಕಿರಿ ಸರ್ ಬೂದಿ ಹಾಕೊಂಡಿ ಸರ್ ಬೂದಿ ಎಷ್ಟು ಬುಟ್ಟಿ ಹಾಕಿರಿ ಸರ್ ಇದು ಬೂದಿ ನೋಡ್ರಿ ಸರ್ ನಾ ಎಲ್ರಿ ಹಿಂಗ ಇವು ರಾಶಿ ಮಾಡಿ ಸುಟ್ಟಿರ್ತಾರಲ್ಲ ಸರ್ ಹಾಂ ಸರ್ ಉದ್ದಿಂದ ಆಯ್ತು ಇದು ಸೊಯ್ಬೀನ್ದು ಆಯ್ತು ಅದು ಇವು ಸುಟ್ಟಿದ ನಾವು ಚೀಲ ತುಂಬ್ಕೊಂಬಂದ್ ಹೊಡೆದಿನಿ ರೀ ಕೈಲಿಂದ ಹಾಕಿನಿ ಸರ್ ಓಕೆ ಅದ್ರ ಆದ್ಮೇಲೆ ಮತ್ತೆ ಏನಾದ್ರು ಗೊಬ್ಬರ ಹಾಕಿರಿ ಸರ್ ಹಾಕಿನಿ ಸರ್ ಯಾವ ಇದು ನೈನೇ ಯೂರಿಯಾ ಅದು ಸ್ಪ್ರೇ ಮಾಡ್ಕೊಂಡಿ ನಾನೇ ಯೂರಿಯಾ ಸ್ಪ್ರೇ ಮಾಡಿರಿ ಅಂದ್ರೆ ಗ್ರೋತ್ ಚೆನ್ನಾಗಿ ಆಗ್ಬೇಕಂತೇಳಿ ಸರ್ ಓಕೆ ಸರ್ ಮತ್ತೆ ಅದಾದ್ಮೇಲೆ ಸರ್ ಅದು ಆಗ್ಬೇಕ್ರಿ ಇದು ತೆನಿ ಹಾಕಬೇಕ್ರಿ ತೆನಿ ಬೋರನ್ ರೀ 0.34 ಸ್ಪ್ರೇ ಮಾಡ್ಕೊಂಡಿ ಅದನ್ನು ಸ್ಪ್ರೇ ಮಾಡಿರಿ ಇದಕ್ಕೆ ಏನಾದ್ರು ರೋಗ ಬಂದ ಸರ್ ರೋಗ ಅದು ಏನಿದಿಲ್ಲ ಸರ್ ಅಂದ್ರೆ ದಾಣಿ ಬೋರ್ ಬರ್ತಂತ ತಿಳಿಸನ 0.34 ಮತ್ತು ಬೋರನ್ನ ಅದಕ್ಕೆ ಟಾಣಿಕ್ ಆದಾಗ ಅಂತ ತಿಳಿಸನ ಅದೇ ಇಟ್ಟು ಸರ್ ಭಾಳ ಖರ್ಚಾಗಲ್ಲ ಏನೋಗಲ್ಲ ಒಂದು 300 ಇಲ್ಲದ್ರೆ 400 ರೂಪಾಯಿದಾಗ ಖರ್ಚು ಆಗ್ತದೆ ಓಕೆ ಇದು DAP ಗಿಪಿ ಹಾಕಾಗಿತ್ತು ಅದು ಸ್ಪ್ರೇ ಮಾಡ್ಕೊಂಡ್ರೆ ಒಳ್ಳೇದಲ್ರಿ ಹೌದು ಸರ್ ಅದೇ ಮಾಡ್ಕೊಂಡು ಇದು DAP ಹಾಕಿಲ್ಲ ಸರ್ ಇದು ನಾ ಏನು ಹಾಕಿಲ್ಲ ಸರ್ ಇದಕ್ಕೆ ಸ್ಪೆಷಲ್ ಹಾಕಿರಿ ಸರ್ ಇದಕ್ಕೆ ಸ್ಪೆಷಲ್ ಗೊಬ್ಬರ ನಾ ಏನು ಹಾಕಿಲ್ರಿ ಪಪ್ಪಾಯಿಗೆ ಏನು ಹಾಕಿದ್ದು ಅದೇ ಇದಕ್ಕೆ ಎಫೆಕ್ಟ್ ಆಗಿದೆ ನೋಡ್ರಿ ಅದೇ ಎಫೆಕ್ಟ್ ಅದಕ್ಕೇನು ಯೂಸ್ ಮಾಡ್ಕೊಂಡು ಅದಕ್ಕೆ ಸರ್ ಈಗ ತನಕ ನಿಮ್ಗೆ ಖರ್ಚು ಎಷ್ಟು ಬಂದದ್ರಿ 3 ಎಕರೆಗೆ ಸರ್ ಇದು ಜೀರೋ ನೋಡಿ ಸರ್ ಇದು ಜೀರೋ ರೀ ಯಾಗ ಈ ಬೀಜದ ಇಟ್ಟೆ ನಮ್ಗೆ ಖರ್ಚೆ ರೀ ಬೀಜದ ಎಷ್ಟು ಅಂದ್ರಿ ಸರ್ ಈಗ ಬೀಜ 2,500 ರೀ 2,500 30 ಕೆಜಿ ಪ್ಯಾಕೆಟ್ ರೀ 2,500 ರೂಪಾಯಿ ಬೀಜ ರೀ ರೊಕ್ಕ ರೀ 30 ಕೆಜಿ ಪ್ಯಾಕೆಟ್ 30 ಕೆಜಿ ಪ್ಯಾಕೆಟ್ ರೀ ಓಕೆ ಸರ್ ಓಕೆ ಆಮೇಲೆ ಇದಾಗ ಏನು ರೋಗ ಏನು ಬಂದಿಲ್ಲ ರೀ ಇದು ರೋಗ ಅದು ಏನು ಒಟ್ಟು ಅಬ್ಜರಿ ಇಲ್ಲ ಏನಿಲ್ಲ ನೋಡಿ ಸರ್ ಅದಕ್ಕೆ ಏನಿಲ್ಲ ರೀ ಓಕೆ ಸರ್ ಓಕೆ ಭಾರಿ ಕಾಣುತ್ತೆ ಸರ್ ಇದಕ್ಕೆ ಇದಕ್ಕೆ ರೋಗ ಬಿ ಆಗಲ್ಲ ಸರ್ ಇನ್ನು ಅದಕ್ಕೆ ಈಗ ಹರ ಒಂಥರ ಎಣ್ಣೆ ಹೊಡಿತಲ್ರಿ ಪಪ್ಪಾಯ ಹೊಡಿತಲ್ಲ ಕಾಯಿ ಸಲಕ್ಕಾಗಿ ಅದಕ್ಕೆ ಕೆಲಸನೇ ಮಾಡ್ಕೊತ ಹೋಗ್ತಾರೆ ತಾನೇ ಆಟೋಮೆಟಿಕ್ ಓಕೆ ಸರ್ ಓಕೆ ಅದಕ್ಕೆ ಏನು ಹೊಡೆದಿದ್ದು ಇದಕ್ಕೆ ಎಫೆಕ್ಟ್ ಆಗ್ತದೆ ತೋಣೆ ತೋರ್ತದ ಸರ್ ಓಕೆ ಆಮೇಲೆ ಸರ್ ಇದು ಹುಲ್ಲಿಂದ ಏನಾರ ಸದಿ ಏನಾರ ತೆಗ್ದೇನೆ ಹುಲಿ ಔಷಧಿ ಸರ್ ನಾವು ಹುಲ್ಲಿಂದ ಏನೋ ಸದಿ ತೆಗಿದಿಲ್ಲ ನೋಡ್ರಿ ಇಷ್ಟೇ ಓಡಾಡೋ ಟೈಮಿಗೆ ಏನು ದೊಡ್ಡ ಹುಲ್ಲು ಇತ್ತಂದ್ರೆ ಕೆತ್ತುಬೋದು ಇಲ್ರಿಲ್ಲ ಆಯ್ತು ನಾವು ಚೆಲ್ದೇವಪ್ಪ ಅಂದ್ರೆ ಹುಲ್ಲು ಬಿ ಆಗಲ್ಲ ಜಾಸ್ತಿ ರೀ ಆಗಲ್ಲ ಸರ್ ಅಂದ್ರೆ ನೆರಳಿಗೆ ಆಗಲ್ಲ ನೆರಳು ಬಿದ್ದ ಕೆಸ ಆಗಲ್ರಿ ಓಕೆ ಗ್ಯಾಪ್ ಇತ್ತಪ್ಪ ಅಂದ್ರೆ ಹುಲ್ಲು ಆಗ್ತದೆ ಇದಕ್ಕೆ ಮೇನ್ ಹುಲ್ಲೇ ಆಗಲ್ರಿ ಹುಲ್ಲು ಆದ್ರೆ ಔಷಧಿ ಹೊಡಿಬೇಕೇನು ಸರ್ ಹಂಗೆ ಸರ್ ನಂಗೆ ಅದ್ರ ಐಡಿಯಾ ನಾ ಟ್ರೈ ಮಾಡಿ ನೋಡಿ ಸರ್ ಹುಲ್ಲಿಂದ ನಾ ಬರೀ ಕೈಲಿ ತಗೊಂಡ್ರೆ ಅಂದ್ರೆ ಕೈಲಿಂದ ತಗೊಂಡ್ರೆ ಬೆಸ್ಟ್ ಅಂತ ತಿಳ್ಕೊರಿ ಬೆಸ್ಟ್ ರೀ ಯಾಕಂದ್ರೆ ಈಗ ನಾವು ಹುಲ್ಲಿಂದ ಹೊಡ್ಲಿಕ್ಕೆ ಹೋದಾಗ ಗಿಡಕ್ಕೆ ಎಫೆಕ್ಟ್ ಆಗ್ತಾ ಮಾಡ್ತಾ ಅದು ನಂಗೆ ಐಡಿಯಾ ಇಲ್ಲ ಅದಕ್ಕೆ ನೀವು ಫಸ್ಟ್ ಪ್ರಾಕ್ಟೀಸ್ ಅಂತ ತಿಳ್ಕೊರಿ ಇದಕ್ಕೆ ಅಂದ್ರೆ ಈಗ ಬರೀ ಸಿರ್ಫ್ ರೌಂಡ್ ಅಪ್ ನಡೀತದ ಇದಕ್ಕೆ 100 ತರ ಸರ್ ರೌಂಡ್ ಅಪ್ ಹೊಡೆದ್ರೆ ಇದು ಪೂರ ನಾಶನ ಆಗ್ಬಿಡ್ತದ್ರಿ ಇದು ನಾಶ ಆಗ್ತದ್ರಿ ಅದಕ್ಕೆ ನಡೀತದ್ರಿ ಓ ಸರ್ ಈ ಗೋಧಿ ಯಾವ್ದ್ರಿ ಇದು ಜವಗೋಧಿ ಸರ್ ಜವಗೋಧಿ ರೀ ಹಾಂ ಸರ್ ಅಂದ್ರೆ ನಾವು ಉಪ್ಪಿಟ್ಟು ಮಾಡ್ತೇವೆ ನೋಡಿ ಸರ್ ಉಪ್ಪಿಟ್ಟು ಅಥವಾ ಹುಗ್ಗಿ ಕುಟ್ಟಿಸ್ತೇವಲ್ಲ ಸರ್ ಅದು ಜವಗೋಧಿ ಅಂತಾರೆ ಸರ್ ಇದಕ್ಕೆ ಜವಗೋಧಿ ಅದ್ರ ನಡುವೆ ಹಾಕಿರೇನು ಸರ್ ಇದು ನಡುವೆ ಅದ ಸರ್ ಇದು ಎಷ್ಟು ಸೇರ್ ಹಾಕಿರಿ ಸರ್ ಇದು ಒಂದು 8 ಸೇರ್ ಹಾಕಿದೆ ಸರ್ 8 ಸೇರ್ ಇದು ಯಾವ ಬೀಜ ಸರ್ ಅಂದ್ರಿ ಇದು ನಿರ್ಮಲ ಬೀಜ ಸರ್ ಗೋಧಿ ಇದು ನಿರ್ಮಲ ಬೀಜ ರೀ ಓಕೆ ಸರ್ ಓಕೆ ಇಲ್ಲಿ ನೋಡ್ರಿ ತೆನಿಗಳು ನೋಡಿ ತೋರಿಸ್ರಿ ನಮ್ಗೆ ರೈತರಿಗೆ ಸರ್ ನೋಡ್ರಿ ತೆನಿಗಳು ನೋಡ್ರಿ ಅಬ್ಬೋ ನೋಡಿರಿ ಭಾಳ ದೊಡ್ಡ ಸರಿ ತೆನಿಗಳು ಇದು ಎಷ್ಟು ಕ್ವಿಂಟಲ್ ಬರ್ಬೋದು ಸರ್ ನಿಮ್ಮ 3 ಎಕರೆಗೆ ಅಂದಾಜು ಸರ ಇದು ಈ ಫಸ್ಟ್ ಟೈಮ್ ನಾ ಮಾಡುತ್ತಿದ್ದು ಮೊದಲೇ ಮಾಡಿಲ್ಲ ಈ ಟಾರ್ಗೆಟ್ ಏನ್ರಿ ನಂಗೆ ಒಂದು 10-12 ಕ್ವಿಂಟಲ್ ಕೊಂಡಿರ್ಬೋದು ಇದು ಅಡಿ ಚಕ್ಕರ್ನಾಗ ರೀ 10-12 ಕ್ವಿಂಟಲ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅದಲ್ಲ ಸರ್ ಅಡಿ ಚಕ್ಕರ್ ಪೂರ ಇಲ್ಲರಿ ಒಂದು ಎಕರೆ ತಿಳ್ಕೊರಿ ಇದು ನಮ್ಮ ಗೋಧಿ 1 ಎಕರೆ ಇದ್ದಂಗೆ ಓಕೆ 1 ಎಕರೆ ಇದ್ದಂಗೆ ರೀ ಹೌದು ಸರ್ ಯಾಕಂದ್ರೆ ಅದು ನಡುವೆ ಪಪ್ಪಾಯ ಸ್ಟೆಪ್ 7 ಫೀಟ್ ಗ್ಯಾಪ್ ಇರ್ತಲ್ಲ ಸರ್ ಹೌದು 7 ಫೀಟ್ ಗ್ಯಾಪ್ ಇದ್ಬೇಕು ಮುಂದೆ ಎಲ್ಲಿ ಅಡಿ ಚಕ್ಕರ್ ಆಗಲ್ಲ 1 ಎಕರೆ ಹಿಡ್ಕೊರಿ ನೀವು ಓಕೆ ಸರ್ ಓಕೆ ಅಂದ್ರೆ ಈ ನಡುವೆ ಹಿಂಗೆ ಹಾಕಿರಿ ನಡುವೆ ಹಾಕಿದ್ರಿ ಹಿಂಗೆ ನಡುವೆ ಒಂದು ಹಾಕಿರಿ ಇದು 7 ಫೀಟ್ ಗ್ಯಾಪ್ ರೀ ಇದು 7 ಫೀಟ್ ಗ್ಯಾಪ್ ರೀ ಓಕೆ ಆಮೇಲೆ ಇದು ಈ ಥರ ಸ್ಟೆಪ್ ಬೈ ಸ್ಟೆಪ್ ಓಕೆ ಸರ್ ಓಕೆ ಅಂದ್ರೆ ನೀವು ಹೇಳಿದ ಪ್ರಕಾರ ಅಡಿ ಚಕ್ಕರ್ ನಾಗ 1 ಎಕರೆ ಗೋಧಿ ಇದ್ದಂಗೆ ರೀ ಓಕೆ ಸರ್ ಓಕೆ ಆ ಥರ ಅಂದ್ರೆ ನೀವು 1 ಎಕರೆಗೆ ಆಲ್ಮೋಸ್ಟ್ ಅಲ್ಲಿ 10-12 ಕ್ವಿಂಟಲ್ 12 ಕ್ವಿಂಟಲ್ 10 ಕ್ವಿಂಟಲ್ ತೆಗಿಬೋದು ಸರ್ ತೆಗಿಬೋದ್ರಿ ಅಂದ್ರೆ ನಮ್ಮ ರೈತರು ಈ ಥರ ಹಾಕೋಬೋದ್ರಿ ಸರ್ ಈ ಥರ ಮಾಡ್ಕೊಂಡ್ರೆ ನಾವು ಉಳಿತೇವೆ ಸರ್ ರೈತರು ಇಲ್ಲರಿ ಉಳಿಯಲ್ರಿ ಒಂದ್ರ ಮೇಲೆ ಡಿಫ್ರೆಂಟ್ ಅಂದ್ರೆ ಉಳಿಯಲ್ಲ ನಾವು ಏನ್ರಿ ನಾವು ಟ್ರೈ ಮಾಡ್ಕೋತ ಹೋದಾಗೆ ನಮ್ಗೆ ಏನ್ರಿ ಬೆನಿಫಿಟ್ ಉಳಿಯೋದು ಇಲ್ಲ ಸರ್ ನೀವು ಸ್ಮಾರ್ಟಾಗಿ ಮಾಡಿದ್ರಿ ಸರ್ ಯಾಕಂದ್ರೆ ಫಸ್ಟು ಕಡ್ಲಿ ತೊಗೊಂಡ್ರಿ ಇದು ಮಳೆ ಬಿದ್ದ ಇದು ಎಷ್ಟು ಬೇಕಷ್ಟು ತೊಗೊಂಡ್ರಿ
ಎಫೆಕ್ಟ್ ಆಗ್ಯದ ಅಂತ ಹೇಳಿ ಮತ್ತೆ ಇದು ತಗೊಂಡ್ರಂದ್ರೆ ನೀವು ಭಾಳ ಸ್ಮಾರ್ಟಾಗಿ ಮೂವ್ ಮಾಡಿರಿ ಸರ್. ಇದು ರೈತರಿಗೆ ಭಾಳ ಬೆನಿಫಿಟ್ ಆಗ್ತದೆ ಇದು. ಎಲ್ಲ ನೋಡಿ ಸರ್, ಎಲ್ಲ ರೈತರು ಇದೇ ಥರ ಮಾಡ್ಕೊತ ಹೋದ್ರಿ ಲಾಸ್ ಅನ್ನೋದು ಇರಲ್ಲ ನಾವು. ಲಾಸ್ ಸಂಬಂಧ ಇರಲ್ರಿ. ನಾವು ಒಂದೇ ಬೆನಿಫಿಟ್ ಪಪ್ಪಿ ಒಂದೇ ಅಂತಂದ್ರೆ ಅವು ಈ ಆಲ್ಮೋಸ್ಟ್ ರೀ 20 ಎಕರೆ 30 ಎಕರೆ ಇದ್ದರೆ ಆಗಲ್ರಿ. 5 ಎಕರೆ 10 ಎಕರೆ ಇದ್ದವ್ರು ಏನು ಸಣ್ಣ ಸಣ್ಣ ರೈತರು ಇರ್ತಲ್ಲ, ಈ ಥರ ಮಾಡ್ಕೊಂಡ್ರೆ ಒಳ್ಳೇದು ನೋಡ್ರಿ. ಓಕೆ ಸರ್. ಹಾಂ ಸರ್. ಆಮೇಲೆ ಸರ್ ನೀರು ಹೆಂಗೆ ಎಷ್ಟು ದಿವ್ಸಕ್ಕೆ ಬಿಡ್ತೀರಿ ಸರ್ ಇದು? ಸರ್ ಇದಕ್ಕೆ ನೀರು ಹೆಚ್ಚಿಗೆ ಆದ್ರೆ ಏನು ತೊಂದರೆ ಇಲ್ಲ ರೀ. ನಿಮ್ಮಲ್ಲಿ ನೀರು ಇದ್ದಪ್ಪ ಅಂತಂದ್ರೆ ಕಂಟಿನ್ಯೂ ಬಿಡು. ಪಪ್ಪಿಗೆ ಯಾವಾಗ ಬಿಡ್ತೀರಿ ಅವಾಗ ಬಿಟ್ಟಿರ್ಕೊತ ಹೋದ್ರೆ ಏನು ಪರಕಿಲ್ಲ. ಓಕೆ ಸರ್. ಇಲ್ರಿ ಇದು 3-4 ತಡಿದಾಗ ನೀರಿನ ಕಡೆಗೆ ಹತ್ರ ಗೋಧಿ 3-4 ಸಲ ಕೊಟ್ರೆ ಮುಗಿತಿರೋದು ಕಡೆಗೆ ಆಗ್ತದೆ. ಅದ್ರ ನೀವು ಎಷ್ಟು ಕೊಟ್ಟರು ಏನೂ ಆಗಲ್ಲ. ಓಕೆ. ಆಮೇಲೆ ಸ್ವಲ್ಪ ಹೆಚ್ಚಿಗೆ ನೀರು ಕೊಟ್ಟರೆ ಪ್ರಾಬ್ಲಮ್ ಆಗ್ತದೆ? ಏನು ಪ್ರಾಬ್ಲಮ್ ಇಲ್ಲ ಸರ್ ಇದಕ್ಕೆ. ಓಕೆ. ಕಡಿಮೆ ಕೊಟ್ಟರೆ ಪ್ರಾಬ್ಲಮ್ ಆಗ್ತದೆ? ಕಡಿಮೆ ಕೊಟ್ಟರು ಬೇಕೇ ಕಂಪಲ್ಸರಿ. ಭೂಮಿ ಬ್ರೇಕ್ ಬಿಡ್ಕೊಡ್ಬಾರ್ದು ಇದಕ್ಕೆ. ಮತ್ತೆ ಹೌದೇನು ಸರ್? ಅಂದ್ರೆ ಸ್ವಲ್ಪ ತೇವಾಂಶ ಇರ್ಬೇಕು. ತೇವಾಂಶ ಇತ್ತಪ್ಪ ಅಂದ್ರೆ ತೆನೆ ಹಾಕೋ ಟೈಮಿಗೆ ತೇವಾಂಶ ಇತ್ತಪ್ಪ ಅಂದ್ರೆ ಒಳ್ಳೇದ್ರಿ. ಬೋರ್ ಬರ್ತಾರೆ. ಇದು ಹೆಂಗೆ ನೀವು ಡ್ರಿಪ್ ಮುಖಾಂತರ ಕೊಟ್ರಿ, ಇದು ಹೆಂಗೆ ಕಾಲುವೆ ಮುಖಾಂತರ ಕೊಟ್ರಿ ಸರ್? ಇದು ಸರ್ ನಾ ಪಪ್ಪಾಯಿ ಗಿಡ ಡ್ರಿಪ್ಪಿಗೆ ಚಾಲೂ ಅವರಿ. ಕಾಣತ್ತೆ, ಡ್ರಿಪ್ ಕಾಣತ್ತ ನೋಡಿ. ಈ ಜಂಗಲ್ ನೀರು ನಾವು ಪಪ್ಪಾಯಿ ಕೊಟ್ಟಿನಿ ಸರ್. ಹೌದೇನು ಸರ್? ಹಾಂ ಸರ್. ಅಂದ್ರೆ ಕಾಲುವೆ ಮಾಡಿ ಕೊಟ್ರಿ ಇದು? ಸ್ಟೆಪ್ ಸ್ಟೆಪ್ ಕಾಲುವೆ ಕೊಟ್ಟಿನಿ ಸರ್. ಹೌದೇನು ಸರ್? ಜಂಗಲ್ ನೀರು ಕೊಟ್ಟಿದ್ದೇವೆ ರೀ. ಅದು ಜಂಗಲ್ ನೀರು ಅಂತಾರೆ? ಜಂಗಲ್ ನೀರು ಅಂತೀವಿ ಸರ್. ಓಕೆ ಸರ್. ಓಕೆ. ಅದಕ್ಕೆ ಇದು ಈ ಥರ ಬಂದದ ಸರ್, ಚೆನ್ನಾಗಿ ಬಂದದ ಸರ್ ಇದು ಈ ಥರ. ಆಮೇಲೆ ನಡುವೆ ಒಂದು ಜವಿ ಇದು ಗೋಧಿ ಹಾಕಿರಿ ನೀವು? ಅವು ಗಿಡಗಳು ಲ್ಯಾಬ್ಸ್ ಆದ್ಬೇಕು ಮಕ್ಕಳು ಇದು ಆದ್ಬೇಕು ಹಾಕಿದೆ ಸರ್. ಅದು ಹಾಕಿರೇನು ಸರ್ ಇದು? ಓಕೆ ಸರ್. ಓಕೆ. ಇದು ಕಟಾವು ಯಾವಾಗ ಆಗ್ತದೆ ಸರ್? ಇದು ಕಟಾವು ಆಲ್ರೆಡಿ ನಡೆದ ಸರ್. ಈಗ ನಡೆದೇನು ಸರ್ ಇದು? ಓಕೆ ಸರ್. ಓಕೆ. ನೋಡಿ ಸರ್ ಈ ಥರ. ಆಮೇಲೆ ಸರ್ ಇದು ಎಲ್ಲ ಮಣ್ಣಿಗೆ ಎಲ್ಲ ಸೂಟೇಬಲ್, ಮಣ್ಣಿಗೆ ಸೂಟೇಬಲ್ ಅದ ರೀ? ಹೆಂಗೆ ಸರ್ ಇದು ಕರಿ ಮಣ್ಣಿಗೆ ಹೆಚ್ಚಿಗೆ ಬರ್ತದೆ ರೀ ಇದು? ಇದು ಹರ್ ಒಂದು ಮಣ್ಣಿಗೆ ಬರ್ತದೆ ಸರ್. ನಾವು ಸರ್ ಹಿಂದೆ ಒಂದು 6-7 ವರ್ಷ 8 ವರ್ಷ ಆಯ್ತು ನಾವು ಕಬ್ಬು ಮಾಡ್ಕೊತ ಬಂದೀವಿ ಸರ್. ನಾವು ಒಂದೇ ಒಂದು ವರ್ಷ ಕಬ್ಬು ರವದಿ ಸುತ್ತಿಲ್ರಿ. ನಾವು ಸುಟ್ಟಿಲ್ಲ ಏನು ಸರ್? ಸುಟ್ಟೋದೇ ಇಲ್ರಿ ಅದಕ್ಕೆ. ನಾವು ರೈತರೇ ಮಾಡ್ತೀರಿ, ರಾಶಿ ಐತಪ್ಪ ಈ ಕಡೆ ಉರಿ ಹಚ್ಚದೆ, ಆ ಥರ ಮಾಡ್ಬಾರ್ದ್ರಿ ನಾವು. ಓಕೆ ಸರ್. ಅದು ಭೂಮಿಗೆ ಏನಂದ್ರೆ ನಾವು ಈಗ ನೋಡಿ ಸರ್, ನಾವು ಉಳ್ಳು ಕೂತಾಗ್ರಿ ನಮ್ಗೆ ಅದು ಬೇಕು, ಉಳ್ಳಾಗಡ್ಡಿ ಬೇಕು, ಅದು ಬೇಕಂತ ಭೂಮಿಗೆ ಏನು ಕೊಡ್ತೀರಿ ನಾವು? ಏನು ಕೊಡಲ್ಲ. ಬರ ತರೋದು ಗೋರ್ಮೆಂಟ್ ತರೋದು ಬರ್ಕೋದು. ಇದಕ್ಕೇನು ಸರ್, ಇದು ಬಿದ್ದಿದೆ, ಇದೇ ನಾವು ಕಚರ ಕೊಟ್ಟೆಪ್ಪ ಅಂತಂದ್ರೆ ಈಗ ನೋಡಿ ಸರ್, ನಾವು ಪಪ್ಪಾಯ ಅದ ರೀ. ಈಗ ಇದ್ರಿ ಈ 3-4 ಸರಿ ರೂಟ್ರ್ ಆಗ್ಯದ್ರಿ ಇದಕ್ಕೆ. ಇದ್ರ ಇದು ಕಚರ ಒಟ್ಟು ಮರ್ಚಿಂಗ್ ಇಲ್ಲೇ ಒಳಗಾಗ್ಯದ. ಇಲ್ಲೇ ಮಲ್ಚಿಂಗ್ ಮಾಡಿಬಿಟ್ರಿ? ಗೊಬ್ಬರ ಆಗೋಯ್ತಿರಿ ಅದಕ್ಕೆ. ಅದು ಭೂಮಿ ಉಳ್ಳುಕ್ ಇದಾಯ್ತ್ರಿ, ಉಳ್ಳುಕ ತಿಲ್ಲಕ್ಕ. ನಾವ್ ಏನು ಮಾಡಲ್ರಿ, ಈಗ ಒಂದು ರಾಶಿ ಮಾಡಿದಪ್ಪ ಅಂದ್ರೆ, ಒಂದು ಕಳ್ಳಿ ರಾಶಿ ಮಾಡಿದಪ್ಪ ಅಂದ್ರೆ ಕುರಿ ಹಚ್ಚದೇನು ಹಂಗೆ ನಡೆದ ನಾವು ಇಲ್ಲ ಸರ್. ಈ ರಾಶಿ ಐತಪ್ಪ ಅಂತಂದ್ರೆ ನಾ ಪಪ್ಪಿಗೆ ನೋಡಿ ಸರ್, ಕಳ್ಳಿ ರಾಶಿದು ಹೊಟ್ಟು, ಉದ್ದಿನ ಹೊಟ್ಟ ನಾವು ಅವು ಸಣ್ಣಾಗಿದೆ ಈ ಬ್ಯಾಚಿಗೆ ಗುಂಡ್ಯಾಗ ಹಾಕೊಂಡಿನ್ರಿ ಪೂರಾ ಇರೋ ಸಲಕ್. ಸರ್ ನಮಸ್ಕಾರ ರೀ. ನನ್ನ ಹೆಸರು ಮಲ್ಲಣ್ಣ ರೀ, ತಂದೆ ಹೆಸರು ಬಂಡಪ್ಪ ಜೀವಣಗಿರಿ. ಓಕೆ ಸರ್. ಮುಕ್ಕಂ ಕುಂಶಿ ಸರ್. ಮುಕ್ಕಂ ಕುಂಶಿ, ತಾಲೂಕಾ ಜಿಲ್ಲಾ ಗುಲ್ಬರ್ಗ ರೀ. ತಾಲೂಕಾ ಜಿಲ್ಲಾ ಗುಲ್ಬರ್ಗ ಸರ್. ಸರ್ ಥ್ಯಾಂಕ್ ಯು ಸರ್. ಇದು ವಿಡಿಯೋ ನಮ್ಮ ರೈತರಿಗೆ ಭಾಳ ಬೆನಿಫಿಟ್ ಆಗುತ್ತೆ ಸರ್. ನಮ್ಮ ರೈತರ ಪರವಾಗಿತ್ತು ಸರ್. ನಿಮ್ಗೆ ಧನ್ಯವಾದ ಸರ್. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲರೂ ಒಳ್ಳೆಯದಲ್ಲ ಸರ್. ಥ್ಯಾಂಕ್ ಯು.